ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬಂದು ಬುಧವಾರ. ಸೊ ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀನಿ. ನಾಷ್ಟಕ್ಕೆ ಬಂದುಬಿಟ್ಟು ಮಸಾಲೆ ಸಾರು ಮಾಡೋಣ ಅಂತ ಮಸಾಲೆ ರುಬ್ಕೊಂಡಿದ್ದೀನಿ. ಸೊ ಬ್ರೌನ್ ಚೆನ್ನ, ಬಟಾಣಿ, ಆಲೂಗಡ್ಡೆ ಹಾಗೆ ಬೀನ್ಸು ಇದಿಷ್ಟು ಹಾಕ್ಬಿಟ್ಟು ಮಸಾಲೆ ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ನಮ್ಮ ಮನೆಯವ್ರು ಬಾಕ್ಸ್ಗೂ ಅದೇ ತೊಗೊಂಡ್ರು. ಈಗ ನಾಷ್ಟ ಮಾಡಿಕೊಂಡು ಕೆಲಸಕ್ಕೆ ಹೊರಡ್ತಾ ಇದ್ದಾರೆ. ಮ್ಯಾಕ್ಸಿ ಬಾಯ್ ಮಾ, ಬಾಯ್. ಮ್ಯಾಕ್ಸಿ ಇಲ್ಲೇ ಇರಮ್ಮ, ಅಕ್ಷಿ ತರ್ತೀನಿ. ನಡಿ ನಡಿ, ನಿಂಗೆ ನಡಿ. ಇಲ್ಲಿ ಬೆಳಗ್ಗೆನೇ ಸೆಣ್ಗೆ ಹಾಕಿದ್ದಾಯಿತು. ಸೊ ನೆನ್ನೆಗಿಂತ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಅದು ಬಂದುಬಿಟ್ಟು ಅದೇ ನೆನ್ನೆ ಹಾಕಿದ್ನಲ್ವ, ಸೊ ಅದ್ರದ್ದು ಸೊ ಪುಡಿ ಅದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಚಿಕ್ಕದಾಗಿ ಸ್ನ್ಯಾಕ್ಸ್ ಥರ ರಸಮಲ್ಲೆಲ್ಲ ಕಲಿಸ್ಕೊಂಡು ತಿನ್ನೋದಕ್ಕೆ. ಸೊ ಈಗ ಇಷ್ಟು ಹಾಕ್ಕೊಂಡಿದ್ದೀನಿ. ಇವತ್ತು ಬರೀ ಸಾಬೂದಾನದ ಹಾಕ್ಕೊಂಡಿದ್ದೀನಿ, ಅಂದರೆ ಇದು ಸಬ್ಬಕ್ಕಿದ್ದು ಮಾತ್ರ ಹಾಕ್ಕೊಂಡಿದ್ದೀನಿ, ಅಕ್ಕಿದ್ದು ಹಾಕ್ಕೊಂಡಿಲ್ಲ. ಸೊ ಸಾಕು ಅಂದ್ಕೊಂಡು ಆಮೇಲೆ ಅಲ್ಲಿ ಗ್ರೀನ್ ಕಲರ್ ಟಬ್ಬಲ್ಲಿ ಇದೆಯಲ್ಲ, ಅದು ಬಂದು ನೆನ್ನೆ ಹಾಕಿರೋದು. ಸೊ ಅಷ್ಟೇ ಆಗಿದೆ ನೋಡಿ, ಜಾಸ್ತಿ ಹಾಕಿದ್ದೆ ಅಷ್ಟೇ ಆಗಿದೆ. ಮೇ ಬಿ ಇದು ಒಣಗಿದ ಮೇಲೆ ಒಂದು ಸ್ವಲ್ಪನೇ ಆಗ್ಬೋದೇನೋ ಗೊತ್ತಿಲ್ಲ. ಸೊ ಇಷ್ಟು ಮುಗಿಸಿದ್ದೀನಿ. ಟೈಮಲ್ಲಿ 10 ಗಂಟೆ ಆಗಿದೆ. ಇವಾಗ ಸ್ವಲ್ಪ ಬೇಗನೆ ಹಾಕ್ಬಿಟ್ಟಿದ್ದೀನಿ, ಬಿಸಿಲು ಜಾಸ್ತಿ ಆಗೋದಕ್ಕಿಂತ ಮುಂಚೆನೇ. ಆದರೂ ಸಿಕ್ಕಾಪಟ್ಟೆ ಬಿಸಿಲು. ಇಷ್ಟೊತ್ತಿಗೆ ಹಿಂಗೂ ಮುಗಿಸಿದೈತಲ್ಲ. ಈಗ ಒಳಗಡೆ ಕೆಲಸ ಏನೂ ಮುಗಿಸಿಲ್ಲ. ಬನ್ನಿ ಈಗ ಒಳಗಡೆ ಕೆಲಸ ಮುಗಿಸ್ಕೊಳ್ಳೋಣ. ಚೆನ್ನಾಗಿ ಕಾಣ್ತಾಯಿದ್ದಲ್ಲ. ನೆನೆ ಒಂದು ಸ್ವಲ್ಪ ತೆಳ್ಳಗೆ ಹಾಕಿದ್ದೆ ಅನಿಸುತ್ತೆ. ಇವತ್ತು ಒಂದು ಸ್ವಲ್ಪ ಈ ಕಡೆ ಕೆಳಗಡೆ ಇರೋದು ಎರಡು ತೆಳ್ಳಗೆ ಹಾಕಿದ್ದೀನಿ, ಇದು ಮೇಲ್ಗಡೆದು ಮಂದಕ್ಕೆ ಹಾಕ್ಬಿಟ್ಟಿದ್ದೀನಿ ಅನಿಸುತ್ತೆ. ಗೊತ್ತಿಲ್ಲ ಫ್ರೆಂಡ್ಸ್, ಈ ಸತಿ ಹೆಂಗಾಗುತ್ತೋ ಏನೋ. ಅರ್ಜೆಂಟಲ್ಲಿ ಹರಿಬರಿಯಲ್ಲಿ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಫೈನಲಿ 10 ದಿವಸದಿಂದ ವೆಯ್ಟ್ ಮಾಡಿದ್ದಕ್ಕೆ ಇವತ್ತು ಬಂದಿದೆ. ಸೊ ಕೂಲರ್ ಬಂತು ಫ್ರೆಂಡ್ಸ್, ವೆಯ್ಟ್ ಮಾಡ್ತಾಯಿದ್ವಿ. ಸೊ ಫೈನಲಿ ಓಪನ್ ಮಾಡ್ತಾಯಿದ್ದೀನಿ. ನಾನು ಓಪನ್ ಮಾಡ್ಬೇಕಾದ್ರೆ ನಮ್ಮ ಮನೆಯವ್ರಿಗೆ ವಿಡಿಯೋ ಕಾಲ್ ಮಾಡಿಕೊಂಡೆ ಓಪನ್ ಮಾಡೋದು. ಸೊ ಫಸ್ಟು ಅವ್ರಿಗೆ ವಿಡಿಯೋ ಕಾಲ್ ಮಾಡಿ ಅಲ್ಲಿ ಇಟ್ಬಿಟ್ಟು ಆಮೇಲೆ ಓಪನ್ ಮಾಡ್ತಾಯಿರ್ತೀವಿ. ನಾವು ಏನೇ ಬಂದರೂ ಅಷ್ಟೇ, ನಮ್ಮ ಮನೆಗೆ ಚಿಕ್ಕದಾದರೂ ಸರಿ ದೊಡ್ಡದಾದರೂ ಸರಿ, ಸೊ ಇಬ್ಬರು ಇದ್ದರೆ ಓಪನ್ ಮಾಡ್ತೀವಿ. ಇಲ್ಲಾಂದರೆ ಅವ್ರು ಇದ್ದರೆ ಅವ್ರು ರಿಸೀವ್ ಮಾಡ್ಕೊಂಡು ನನಗೆ ವಿಡಿಯೋ ಕಾಲ್ ಮಾಡ್ತೀನಿ, ನಾನು ರಿಸೀವ್ ಮಾಡಿಕೊಂಡು ಅವ್ರಿಗೆ ವಿಡಿಯೋ ಕಾಲ್ ಮಾಡ್ತೀನಿ. ಸೊ ವಿಡಿಯೋ ಕಾಲ್ ಮಾಡಿಕೊಂಡು ಸೊ ಅನ್ಬಾಕ್ಸ್ ಮಾಡ್ತಾಯಿದ್ದೆ. ಸೊ ಫೈನಲಿ ನಮಗಂತೂ ಖುಷಿ ಆಯಿತು, ಯಾಕಂದರೆ ತುಂಬ ದಿನದಿಂದ ಟ್ರೈ ಮಾಡ್ತಾಯಿದ್ವಿ. ಫೈನಲಿ ಇವತ್ತು ಬಂತಲ್ವ, ಅದೇ ಖುಷಿ. ಸೊ ಹಾಯ್ ಫ್ರೆಂಡ್ಸ್, ನೋಡಿ ಫೈನಲಿ ನಮ್ಮ ಮನೆಗೆ ಕೂಲರ್ ಬಂದಿದೆ. ಸೊ ಟೈಮ್ ಬಂದು ಆಲ್ರೆಡಿ 2:15 ಬಂತು. ಇಷ್ಟೊತ್ತರೆಗೂ ನಾನು ನಮ್ಮ ಮನೆಯವರು ವಿಡಿಯೋ ಕಾಲ್ ಇಟ್ಕೊಂಡು ಆಲ್ಮೋಸ್ಟ್ 3/4 ಅವರ್ ವಿಡಿಯೋ ಕಾಲಲ್ಲಿ ಇದ್ದೀವಿ. ಅನ್ಬಾಕ್ಸ್ ಮಾಡಿ ಇದನ್ನು ಯೂಸ್ ಮಾಡಿ ನೀರೆಲ್ಲ ಹಾಕಿದ್ದೀನಿ. ಸೊ ನೋಡಿ, ನೀರು ಅರ್ಧ ಹಾಕಿದ್ದೀನಿ. ಸೊ ಇದು ಬಂದು ಅಮೆರಿಕನ್ ಬ್ರ್ಯಾಂಡು. ಸೊ ಬ್ಲ್ಯಾಕ್ ಡೆಕ್ಕರ್ ಅಂತ, ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ರಿವ್ಯೂ ಇದೆ. ಸೊ ಅದನ್ನೆಲ್ಲ ಚೆಕ್ ಮಾಡಿ ತರಿಸ್ಕೊಂಡಿದ್ದೀನಿ. ಅಲ್ಲಿ ಕ್ಯಾನ್ ನೀರೆಲ್ಲ ಹಾಕ್ಬಿಟ್ಟಿದ್ದೀನಿ. ಕ್ಯಾನ್ 2 ಖಾಲಿ. ಸೊ ಹೋಗಿ ನೀರು ತರಬೇಕು. ಫೈನಲಿ ಕೂಲರ್ ಬಂತು ಫ್ರೆಂಡ್ಸ್. ಅಪ್ಪ ದೇವರೇ, ಸೆಕೆಗೆ ಇರೋಕ್ಕಾಗ್ತಾ ಇದ್ದಿಲ್ಲ. ಸೊ ಫೈನಲಿ ಕೂಲರ್ ಬಂತು. ಆಲ್ರೆಡಿ ಯೂಸ್ ಮಾಡಿದ್ದು ಕೂಡ ಆಯಿತು. ಈಗ ನಿಮಗೆ ತೋರಿಸ್ಬೇಕು ಅಂತ ಆಫ್ ಮಾಡಿದೆ. ಸೊ ಎಲ್ಲ ಫ್ಯೂಚರ್ ಎಲ್ಲ ಚೆನ್ನಾಗೇ ಇದೆ, ನಮಗೆ ಇಷ್ಟ ಆಯಿತು. ಅಂಥ ಸೌಂಡ್ ಕೂಡ ಬರ್ತಾ ಇಲ್ಲ. ನಾನು ನಿಮಗೆ ತೋರಿಸ್ತೀನಿ ನೋಡಿ. ಸೌಂಡ್ ಅಷ್ಟೊಂದಿಲ್ಲ, ಗಾಳಿನೂ ಚೆನ್ನಾಗಿ ಬರ್ತಾಯಿದೆ. ಸೊ ನಮಗಂತೂ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು. ಇನ್ನೂ ನಮ್ಮ ಮನೆಯವ್ರು ಬಂದಿಲ್ಲ, ಅವ್ರ ಕೆಲಸದಲ್ಲಿ ಇದ್ದಾರೆ. ಅದಕ್ಕೆ ಅವರು ಪಾಪ ಅವ್ರಿಗೆ ವಿಡಿಯೋ ಕಾಲಲ್ಲಿ ತೋರಿಸಿದೆ. ನಾನು ಮುಂಚೆ ಹೇಳ್ದಂಗೆ ನಾವು ಮನೆಗೆ ಏನೇ ಬಂದರೂ ನಾವಿಬ್ಬರು ಈ ವಿಡಿಯೋ ಕಾಲಲ್ಲಾದರೂ ಇದ್ದೇ ಓಪನ್ ಮಾಡೋದು. ಒಬ್ರನ್ನ ಬಿಟ್ಟು ಒಬ್ರು ಏನೂ ಓಪನ್ ಮಾಡೋದೇ ಇಲ್ಲ. ಸೊ ಚೆನ್ನಾಗಿದೆ ಫ್ರೆಂಡ್ಸ್, ಒಳ್ಳೆ ಗಾಳಿ ಸಖತ್ತಾಗಿ ಬರ್ತಾಯಿದೆ. ನಾನು ಹೇಳ್ದಂಗೆ ಇದು ಬಂದು ಅಮೆರಿಕನ್ ಬ್ರ್ಯಾಂಡು, ಒಳ್ಳೆ ಚೆನ್ನಾಗಿದೆ. ಅಮೆರಿಕದಲ್ಲಿ ಫೇಮಸ್ ಈ ಬ್ರ್ಯಾಂಡ್ ಬಂದು. ನೋಡಿ ಚೆನ್ನಾಗಿದೆ. ಫೈನಲಿ ಕೂಲರ್ ಫ್ರೆಂಡ್ಸ್. ಕೂಲರಲ್ಲಿ ಬಂದುಬಿಟ್ಟು ಅಲ್ಲಿ ಬಂದು ನೀರು ಹಾಕೋದು. ಸೊ ಅದು ಹಿಂದೆಗಡೆ ಇದೆ ನೀರು ಹಾಕೋದು. ಸೊ ಇಲ್ಲಿ ಬಂದುಬಿಟ್ಟು ಐಸ್ ಕ್ಯೂಬ್ಸ್ ಹಾಕೋದು ಫ್ರೆಂಡ್ಸ್. ನಾನು ಐಸ್ ಕ್ಯೂಬ್ಸ್ ಮಾಡಿ ಇಟ್ಕೊಂಡಿದ್ದಿಲ್ಲ, ದೊಡ್ಡದಾಗಿ ಇಟ್ಬಿಟ್ಟಿದ್ದೆ. ಸೊ ದೊಡ್ಡದಾಗಿ ಜಾಗ ಇರುತ್ತೆ ಅಂತ ಅಂದಿದ್ರು ನಮ್ಮ ಮನೆಯವರು ಅಂದ್ಕೊಂಡು. ಇದು ನೋಡಿದ್ರೆ ಸ್ವಲ್ಪನೇ ಜಾಗ ಇರೋದು, ಐಸ್ ಕ್ಯೂಬ್ಸ್ ಮಾಡಿ ಹಾಕ್ಕೊಳ್ಬೇಕು. ಸೊ ಅದಕ್ಕೆ ದೊಡ್ಡದನ್ನೇ ಪುಡಿ ಮಾಡಿ ಈ ಥರ ಹಾಕ್ಕೊಂಡಿದ್ದೀನಿ. ಇಷ್ಟು ಟೈಮ್ ಬಂದು 3:30 ಅಷ್ಟೇ. ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿದೆ, ಮಳೆ ಬರ್ತಾ ಇದೆ. ಫ್ರೆಂಡ್ಸ್, ಈಗ ಟೈಮ್ ಬಂದು 4:45 ಆಗಿದೆ. ಮಳೆ ಇನ್ನೂ ನಿಂತೇ ಇಲ್ಲ. ಎಷ್ಟು ಜೋರಾಗಿ ಬೀಳ್ತಾ ಇದೆ ಅಂದರೆ, ಆ ಕಡೆ ಮರ ಇದೆ, ಮರದಲ್ಲಿರೋದೆಲ್ಲ ಎಲೆಗಳು ಬಂದು ಮನೆ ಮುಂದೆ ಬಿದ್ದಿದೆ. ಶೀಟ್ಗಳೆಲ್ಲ ಹಾರ್ಕೊಂಡು ಹೋಗ್ತಾ ಇದೆ. ಸೊ ಹಿಂಗೆ ಹೋಗಿದೆ ಸಿಕ್ಕಾಪಟ್ಟೆ ಮಳೆ. ಸೊ
ಏನು ಮಾಡೋದು ಗೊತ್ತಿಲ್ಲ, ಕರೆಂಟ್ ಬೇರೆ ಇಲ್ಲ, ಇನ್ನೂ ಗುಡುಕ್ತಾ ಇದೆ, ಎಷ್ಟೊತ್ತಿಗೆ ಬರುತ್ತೋ ಗೊತ್ತಿಲ್ವ. ಅಡುಗೆ ಬೇರೆ ಮಾಡಬೇಕು, ನೀರು ಬೇರೆ ತರಬೇಕು ಫ್ರೆಂಡ್ಸ್. ಕೂಲರ್ ಬಂತು ಅಂತ ಇರೋದೆಲ್ಲ ಅದಕ್ಕೆ ಹಾಕ್ಬಿಟ್ಟೆ 45 ಲೀಟರ್ಸ್ ನೀರು. ಸೊ 2 ಕ್ಯಾನು ಖಾಲಿ. ಇವಾಗ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಸೊ ನಮ್ಮ ಮನೆಯವ್ರಿಗೆ ಬರ್ತಾಯಿದ್ದಾರೆ, ಆನ್ ದ ವೇ ಇಲ್ಲೇ ಇದ್ದಾರೆ, ಇನ್ನೊಂದು 5 ನಿಮಿಷ ಬರ್ತಾರೆ ಮನೆಗೆ. ಸೊ ಬರೀ ನೋಡೋಣ. ಮತ್ತು ಸಂಡಿಗೆ ಹಾಕಿದ್ದೀನಲ್ಲ, ಸೊ ಹಪ್ಪಳ ಅದು ಹೆಂಗೂ ಮಳೆ ಬರ್ತಾ ಇದೆ, ರಾತ್ರಿ ಏನಾದರೂ ಅಡುಗೆ ಬಿಸಿ ಬಿಸಿಯಾಗಿ ಮಾಡಿಕೊಂಡು ಹಪ್ಪಳ ಮಾಡಿಕೊಂಡು ಟೇಸ್ಟ್ ಮಾಡೋಣ ಹೆಂಗಿದೆ ಏನು ಕತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, 3 ಥರ ಮಾಡಿದ್ದೀನಿ. ಮೂರೂ ಒಂದೊಂದು ಸ್ವಲ್ಪ ಹಾಕ್ಬಿಟ್ಟು ಒಂದೊಂದು 2 ಮಾಡಿಕೊಂಡು ತಿಂದು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡ್ಕೊತೀನಿ. ನನಗೆ ಜಾಸ್ತಿ ಮಾಡಬೇಕು ಅಂದರೆ ಉಪ್ಪು ಒಂದು ಸ್ವಲ್ಪ ಕಡಿಮೆನೇ ಹಾಕ್ತೀನಿ ನಾನು. ಜಾಸ್ತಿ ಆಗಿಬಿಟ್ರೆ ತಿನ್ನೋಕ್ಕಾಗಲ್ಲ, ಕಡಿಮೆ ಇದ್ದರೆ ತಿನ್ಕೊಬೋದು ಅಂದ್ಕೊಂಡು. ಸೊ ನೋಡೋಣ ಹೆಂಗಿದೆ ಏನು ಅಂತ. ಬನ್ನಿ, ಈಗ ನಮ್ಮ ಮನೆಯವ್ರು ಬರ್ತಾಯಿದ್ದಾರೆ. ಕರೆಂಟ್ ಎಷ್ಟೊತ್ತಿಗೆ ಬರುತ್ತೋ ಏನೋ ಗೊತ್ತಿಲ್ಲ. ಕರೆಂಟ್ ಬಂದಮೇಲೆ ಏನು ಅಡುಗೆ ಮಾಡ್ತೀನಿ ಅನ್ನೋ ಶೇರ್ ಮಾಡ್ಕೊಳ್ತೇನೆ. ನಮ್ಮ ಮನೆಯವ್ರು ಫುಲ್ಲು ನೆನ್ಕೊಂಡು ಬಂದಿದ್ದಾರೆ ಫ್ರೆಂಡ್ಸ್. ಬರಬೇಡ ಅಂತ ಹೇಳಿದೆ, ಅಲ್ಲಿಗೂ ಬಂದಿದ್ದಾರೆ. ರೋಡೆಲ್ಲ ಫುಲ್ಲು ಕಸ, ಬಾಗಿಲೆಲ್ಲ ಕಸ. ಸೊ ಫ್ರೆಂಡ್ಸ್, ಅವ್ರು ಮಳೇಲಿ ಫುಲ್ಲು ನೆಂದೋಗಿದ್ರು. ಸೊ ನೀರು ಕೂಡ ಇರಲಿಲ್ವಲ್ಲ, ಹಾಗೆ ಹೇಳಿದೆ. ಸೊ ಅದಕ್ಕೆ ಹೆಂಗೋ ನೆಂದಿದ್ದೀನಿ, ಕೊಡು, ಹಾಗೆ ಹೋಗಿ ನೀರು ಇಟ್ಕೊಂಡು ಬಂದುಬಿಡ್ತೀನಿ ಅಂತಂದರು. ಇಲ್ಲೇ ನಮ್ಮ ರೋಡಲ್ಲೇ ಇರೋದು, ಒಂದು ಸ್ವಲ್ಪ ಮುಂದಕ್ಕೆ ಹೋಗಬೇಕು. ಸೊ ಅದಕ್ಕೆ ಹೋಗಿ ಬರ್ತೀನಿ ಕೊಡು ಅಂತಂದರೆ 2 ಕ್ಯಾನ್ ಪಾಪ ಹಿಡ್ಕೊಂಬಂದರು. ಒಂದು ಸತಿ ತೊಗೊಂಬಂದು ಇನ್ನೊಂದು ಸತಿ ಡಿಯೋ ಆಗಿದೆ, 2 ಒಟ್ಟಿಗೆ ತಂದುಬಿಡ್ಬೋದಿತ್ತು. ಆದರೆ ಪಲ್ಸರ್ ಅಲ್ವಾ, ಸೊ ಒಬ್ಬರು ಒಂದೇ ತರೋದಕ್ಕೆ ಆಗೋದು. ಸೊ ಹೋಗಿದ್ದಾರೆ, ಫೈನಲಿ ತೊಗೊಂಬರ್ತಾರೆ. ಮಳೆ ಜೋರಾಗೋಯ್ತು ಫ್ರೆಂಡ್ಸ್. ಪಾಪ 1 ಕ್ಯಾನ್ ಕೊಟ್ಟು ಇನ್ನೊಂದು ಕ್ಯಾನ್ ತರಕ್ಕೆ ಹೋಗಿದ್ದಾರೆ. ನೋಡಿದ್ರೆ ಮಳೆ ಸಿಕ್ಕಾಪಟ್ಟೆ ಜೋರಾಗೋಯ್ತು. ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ, ಬೇಜಾರಾಗ್ತಾ ಇದೆ. ಸೊ ಕೂಲರ್ಗೆ ಹಾಕಿರಲಿಲ್ಲ ಅಂದಿದ್ರೆ ಇರೋದು 1.5 ಕ್ಯಾನು, ಅದಕ್ಕೆ ಹಾಕ್ಬಿಟ್ಟೆ, ಒಂದು 30 ಲೀಟ್ರ್ ಆಗೋಷ್ಟು. ಮಳೆ ಬೇರೆ ಜೋರಾಗಿ ಬರ್ತಾ ಇದೆ. ನಾನು ಎಣ್ಣೆ ಬೇರೆ ಕಾಯಕ್ಕಿಟ್ಟೆ. ಅವರು ಬರೋಷ್ಟರಲ್ಲಿ ಬಂದು ಫ್ರೆಶ್ ಅಪ್ ಆಗೋಷ್ಟರಲ್ಲಿ ಬಿಸಿಗೆ ಸಂಡಿಗೆ ಹಾಕೋಣ ಅಂದ್ಕೊಂಡು. ಸೊ ಮಳೆ ಬಂದರು. ಮಳೆಗೆ ನಾನು ವಾಯ್ಸ್ ಕೇಳಿಸ್ತಾ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ಫ್ರೆಂಡ್ಸ್, ಈಗ ಇಲ್ಲಿ ತೊಗೊಂಡಿದ್ದೀನಿ. ಸೊ ಇದು ಬಂದು ಇವತ್ತು ಮಾಡಿದ್ದು ವೈಟ್ ಇರೋದು. ಸೊ ಇದು ಮತ್ತು ಇದು ನೆನ್ನೆ ಮಾಡಿದ್ದು ಎಲ್ಲ 4 ತೊಗೊಂಡಿದ್ದೀನಿ. ಸೊ ಇದೆರಡು ಬಂದು ಸಣ್ಣಗೆ ಹಾಕಿದ್ದೀನಿ. ಇದು ಒಂದು ಸ್ವಲ್ಪ ದೊಡ್ಡದಾಗಿದೆ. ಸೊ ಇದು ಒಂದು ಸ್ವಲ್ಪ ದೊಡ್ಡದಾಗಿದೆ. ಇದು 2 ಬಂದು ಚಿಕ್ಕದಾಗಿದೆ. ಹಾಕಿದ್ರೆ ದೊಡ್ಡದಾಗುತ್ತೆ ಫ್ರೆಂಡ್ಸ್. ಇದು ಎಣ್ಣೆಯಲ್ಲಿ ಹಾಕಿದ್ರೆ ದೊಡ್ಡದಾಗುತ್ತೆ. ಸೊ ಎಣ್ಣೆನೂ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಕಾದಿದ ತಕ್ಷಣ ಸಂಡಿಗೆ ಹಾಕ್ಕೊಳ್ಳೋದೆ. ಸೊ ಫ್ರೆಂಡ್ಸ್, ಇಲ್ಲಿ ಸಂಡಿಗೆ ರೆಡಿಯಾಗಿದೆ. ಇದು ವೈಟ್ದು ಬಂದು ಇವತ್ತು ಮಾಡಿದ್ದು. ಇದು ಬಂದು ಕರಿಬೇವು ಮತ್ತು ಕೊತ್ತಂಬರಿ ಹಾಕಿದ್ದು. ಇದು ಬಂದು ಖಾರದ್ದು. ನೋಡೋಣ, ನಮ್ಮನೆಯವ್ರು ಕೊಟ್ಟು ನೋಡೋಣ बहुत ಚೆನ್ನಾಗಿದೆ ಹೇಳ್ತೀನಿ. ಫ್ರೆಂಡ್ಸ್, ಇಲ್ಲಿ ಸಂಡಿಗೆ ಏನೋ 5 ನಿಮಿಷ ಕೂಡ ಆಗಲಿಲ್ಲ, ಖಾಲಿ ಆಗೋಯ್ತು. ಎಷ್ಟು ಚೆನ್ನಾಗಿದೆ ಅಂದರೆ ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ಬಾಯಲ್ಲಿ ಇಕ್ತಾ ಇದ್ರೆ ಹಾಗೆ ಕರಗ್ತಾ ಇದೆ. ಸಂಡಿಗೆ ಕ್ರಿಸ್ಪಿಯಾಗಿದೆ, ಸಕ್ಕತ್ತಾಗಿದೆ. ಅದೇ ಇನ್ನೂ ಒಂದು ಸ್ವಲ್ಪ ಮಾಡ್ತೀನಿ, ಬಿಸಿಲು ಬರಲಿ. ನಾಳೆ ಅಂತೂ ನಾನು ಮಾಡೋಕ್ಕೋಗಲ್ಲ, ಯಾಕಂದರೆ ಮಳೆ ಬಿದ್ದಿದೆಯಲ್ಲ ಜಾಸ್ತಿ. ಸೊ ನೆಲ ಎಲ್ಲ ಒದ್ದೇ ಇರುತ್ತೆ. ಸೊ ನೆಲ ಎಲ್ಲ ಫುಲ್ ನಾಳೆ ಆರಿದ್ಮೇಲೆ ನಾಳಿದ್ದಂಗೆ ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ನಾಳೆ ಎಲ್ಲ ಸ್ವಲ್ಪ ಬೇರೆ ಕೆಲಸನೇ ಇದೆ. ಸೊ ಬನ್ನಿ, ಕರೆಂಟ್ ಬಂದಿದೆ. ಅಡುಗೆಯನ್ನು ಕೇಳಿಬಿಟ್ಟು ಅಡುಗೆ ಮಾಡ್ಕೊಳ್ಳೋಣ. ಸೆಕೆ ಇರೋಕ್ಕಾಗ್ತಾಯಿಲ್ಲ ಇವಾಗ. ನನಗೆ ಫುಲ್ಲು ಖುಷಿಯಾಗಿದೆ ಫ್ರೆಂಡ್ಸ್. ನೆನ್ನೆ ಅಂತೂ ನಾನು ಅಕ್ಕಿದು ಎಲ್ಲ ಇದಾಗೋಯ್ತಲ್ಲ, ಸೊ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ನನಗೆ. ಅಕ್ಕಿದೆಲ್ಲ ಹಿಂಗೆ ಆಗೋಯ್ತಲ್ಲ ಅಂದ್ಕೊಂಡು. ಸೊ ಬಟ್ ಇವತ್ತು ಇದು ತಿಂದಮೇಲೆ ಚೆನ್ನಾಗಿದೆ. ಅಕ್ಕಿದು ಹಾಕಲೇ ಇಲ್ಲ, ಈಗ ಅಕ್ಕಿದು ಹಾಕಿ ಟ್ರೈ ಮಾಡ್ತೀನಿ ಅಕ್ಕಿದು ಹೆಂಗಾಗಿದೆ ಅಂತ. ಸೊ ಬನ್ನಿ ಅದನ್ನು ನೋಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ಮತ್ತೆ ಮಾಡ್ಕೊಂಡಿದ್ದೀನಿ. ಇದು ಕರಿಬೇವು ನನಗೆ ತುಂಬ ಇಷ್ಟ ಆಯಿತು, ಕರಿಬೇವುದಂತೂ. ಸೊ ನಮ್ಮ ಮನೆಯವರು ಮತ್ತೆ ವೈಟ್ ತಿಂತೀನಿ ಅಂದರು, ಅವ್ರಿಗೂ ಪ್ಲೈನ್ದು ಮಾಡಿದ್ದೀನಿ. ಸೊ ಅಕ್ಕಿ ಸಂಡಿಗೆ ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಚಿಕ್ಕದಾಗುತ್ತೆ ಅಂದ್ಕೊಂಡಿದ್ದೆ, ಬಟ್ ಅದು ದೊಡ್ಡದಾಗೆ ಆಗಿದೆ. ಸೊ ಪರವಾಗಿಲ್ಲ, ಎಷ್ಟು ಮಾತ್ರ ಇದ್ದರೆ ಆರಾಮಾಗಿ ತಿನ್ಕೊಳ್ಬೋದು ಊಟದ ಜೊತೆ ಎಲ್ಲ. ಸೊ ಬನ್ನಿ, ಇನ್ನೊಂದು ಸತಿ ಹಾಕ್ಕೊಂಡಿದ್ದೀನಿ, ಇದನ್ನು ತಿನ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಫೈನಲಿ ಸಂಡಿಗೆ ಎಲ್ಲ ತಿನ್ಕೊಂಡು ಆಮೇಲೆ ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ATMಗೆ ಹೋಗಬೇಕಿತ್ತು. ಸೊ ಹಾಗೆ ATMಗೆ ಹೋಗಿ ಊಟನೂ ಹೊರಗಡೆನೇ ಮುಗಿಸ್ಕೊಂಬರೋಣ ಅಂತ ಹೋಗ್ತಾಯಿದ್ವಿ. ಸೊ ಫೈನಲಿ ATM ಹತ್ರ ಹೋಗಿ ಕೆಲಸನೂ ಮುಗಿಸ್ಕೊಂಡ್ವಿ. ಸೊ ಅದಕ್ಕೆ ಆಮೇಲೆ ನಮ್ಮ ಮನೆಯವರು ಇನ್ನೇನು ಕರೆಂಟ್ ಇಲ್ವಲ್ಲ ಮನೆಯಲ್ಲಿ, ಸೊ ಬಿರಿಯಾನಿ ತೊಗೊಂಡು ಹೋಗೋಣ ಅಂತಂದರು. ನಮ್ಮ ಏರಿಯಾದಲ್ಲಿ ಕರೆಂಟ್ ಹೋಗೋದು ಬರೋದು ಮಾಡ್ತಿತ್ತು, ಯಾಕಂದರೆ ಜೋರು ಮಳೆ ಬಿತ್ತು ಇವತ್ತು. ಸೊ ಅದಕ್ಕೋಸ್ಕರ ಸೊ ಬಿರಿಯಾನಿ ತೊಗೊಂಡ್ವಿ. ಆಮೇಲೆ ಉಪ್ಪಿನಕಾಯಿ ಇದು ನೋಡಿದ್ರು ನಮ್ಮ ಮನೆಯವರು, ಆದರೆ ತೊಗೊಂಡ್ಲಿಲ್ಲ. ಸೊ ಫ್ರೆಂಡ್ಸ್, ಈಗ ಬಿರಿಯಾನಿ ತೊಗೊಂಡ್ವಿ. ಸೊ ಉಪ್ಪಿನಕಾಯಿ ತೊಗೊಳಕ್ಕೆ ಹೋಗಿದ್ರಲ್ಲ, ಉಪ್ಪಿನಕಾಯಿನೂ ತೊಗೊಂಡಿಲ್ಲ. ಸೊ ನಮ್ಮ ಮನೆಯವರು ಬಿರಿಯಾನಿ ಜೊತೆ ಕಬಾಬ್ ಬೇಡ ಅಂದ್ರೂ ತೊಗೊಳಕ್ಕೆ ಹೋಗಿದ್ದಾರೆ. ನನಗೆ ಬಿರಿಯಾನಿ ಜೊತೆ ಕಬಾಬ್ ಅಂದರೆ ಇಷ್ಟ. ಆಲ್ಮೋಸ್ಟ್ ತುಂಬ ತಿಂಗಳೇ ಆಗಿತ್ತು, ಒಂದು 4-5 ತಿಂಗಳಾಗಿತ್ತು ನಾವು ಹೊರಗಡೆ ಊಟ ತಿಂದು. ಸೊ ಬಿಟ್ಟಿದ್ವಿ, ಹೊರಗಡೆಯಿಂದ ಊಟ ಆರ್ಡರ್ ಮಾಡೋದು ಕೂಡ ಬಿಟ್ಟಿದ್ವಿ. ಸೊ
ಫೈನಲಿ ತುಂಬ ದಿನ ಆದಮೇಲೆ ಇವತ್ತು ನಮ್ಮ ಮನೆಯವರು ಕರೆಂಟ್ ಬೇರೆ ಇರಲಿಲ್ಲ ಫ್ರೆಂಡ್ಸ್. ಕರೆಂಟ್ ಹೋಗಿ ಹೋಗಿ ಬರೋದು ಈ ಥರ ಮಾಡ್ತಿತ್ತು. ಮಳೆ ಬೇರೆ ಬಂದಿತ್ತಲ್ಲ, ಸೊ ನನಗೂ ಟಯರ್ಡ್ ಆಗಿತ್ತು. ಮತ್ತು ನಮ್ಮ ಮನೆಯವ್ರದ್ದು ಮಂತ್ಲಿದು ರಿಪೋರ್ಟ್ಸ್ ಎಲ್ಲ ಬರೆಯೋದು ಕೆಲಸ ಇರುತ್ತೆ. ಸೊ ಅದೆಲ್ಲ ಮಾಡಬೇಕಿತ್ತಲ್ಲ. ಸೊ ಅವ್ರು ಅದಕ್ಕೆ ಇವತ್ತು ಹೊರಗಡೆನೇ ಊಟ ಮಾಡ್ಕೊಳ್ಳೋಣ ಅಂತಂದು. ಮಳೆ ಬರ್ತಾ ಇದೆ. ಸೊ ಮಳೆಯಲ್ಲಿ ನಮ್ಮ ಮನೆಯವ್ರು ಆ ಕಡೆ ಹಿಂದೆಗಡೆ ತೊಗೊಳ್ತಾ ಇದ್ದಾರೆ ಕಬಾಬು. ನಾನಿಲ್ಲಿ ಮುಂದೆಗಡೆ ಬಂದು ಗಾಡಿ ಹಾಕೊಂಡಿದ್ದೀನಿ. ಸ್ವಲ್ಪ ಈಗ ಅವ್ರು ಬಂದಮೇಲೆ ಹೊರಡೋದೆ ನೋಡಿ. ನೀರಲ್ಲಿ ನಮ್ಮ ಮನೆಯವ್ರು ಕಬಾಬ್ ತೊಗೊಂಡು ಬರ್ತಾ ಇದ್ದಾರೆ. ಮಳೆ ಸಿಕ್ಕಾಬಿಟ್ಟೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಮನೆಗೆ ಬಂದು ಊಟ ಕೂಡ ಮುಗಿಸ್ಕೊಂಡ್ವಿ. ನಾನು ಹೇಳಿದ್ನಲ್ಲ, ಹಳೇದು ನಾವು ಸೆಣ್ಗೆ ಹಾಕ್ತಿರೋದು ಫೋಟೋ ಇದೆ, ಅದನ್ನು ಶೇರ್ ಮಾಡ್ಕೊಳ್ತೀನಿ ಅಂತ. ಸೊ ನಿನ್ನೆ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳೋದು ಮರ್ತೋಗಿದ್ದೆ. ಸೊ ಇವತ್ತು ಶೇರ್ ಮಾಡ್ಕೊಳ್ತೀನಿ ನೋಡಿ. ಇದೆ ಆಲ್ಮೋಸ್ಟ್ ಇದು ಬಂದು ಒಂದು 8-9 ಇಯರ್ಸ್ ಹಿಂದೆ ಫೋಟೋ ಇದು. ಸೊ ಆವಾಗೆಲ್ಲ ಮೇಲೆ ಹಾಕ್ತಾಯಿದ್ವಿ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ವ್ಲಾಗಲ್ಲಿಗೆ ಏನು ಮಾಡ್ತೀನಿ, ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.